Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. भातंब्रा किसानों का फसल खरीदी केंद्र पर आक्रोश। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। इधर डिस्ट्रिक्ट भालकी तालुके के भातंब्रा ग्राम में मौजूद फसल खरीदी केंद्र पर किसानों का आक्रोश देखने को मिला। किसानों द्वारा फसल के लिए रजिस्ट्रेशन करने के बाद भी खरीदी केंद्र को चालू नहीं किया गया। कहा जा रहा है किसानों द्वारा 2 महीने पहले फसल के लिए रजिस्ट्रेशन करवाया था ताकि समय पर वो फसल बेच सके। भातंब्रा ग्राम के गवर्नमेंट परचेजिंग सेंटर प्राइमरी एग्रीकल्चर क्रेडिट कोऑपरेटिव सोसाइटी लिमिटेड में किसानों ने 2 महीने पहले उड़ीद और सोयाबीन की फसल का रजिस्ट्रेशन करने के बावजूद भी खरीदी केंद्र चालू नहीं किया गया, जिसको लेकर किसान सोमनाथ टोकरे ने अपना आक्रोश दिखाया और कहा कि सरकार हमें उड़ीद और सोयाबीन की फसल के लिए रजिस्ट्रेशन करने को कहा था। 2 महीने पहले हमने रजिस्ट्रेशन करवाया, लेकिन खरीदी केंद्र चालू नहीं किया गया। ये भी बताया पिछले बारिश ने हमारी फसलों को बर्बाद कर दिया है। कुछ फसलें की रास कर रखी है, वो भी खराब होने को आ रही। हम किसान लाखों का कर्ज लेकर फसल उगाए, पहले तो बारिश ने बर्बाद कर दिया, अब ये खरीदी केंद्र वाले हमें परेशान कर रहे हैं। इस तरह से बोलते हुए किसान के गिरी सिल्क एंड साड़ी 7 Heaven गोल्डन सुपर माल 50% ऑफ विंटर सेल नेपाली स्वेटर वाला लेडी जेंट्स एंड किड्स सिटी के टूरिस्ट लॉज और हरड़ा चौक बसवा कल्याण। किसानों ने केंद्र के सामने अपना आक्रोश दिखाते हुए नजर आए। ಆನ್ಲೈನ್ ಮಾಡ್ತಾ 2 ತಿಂಗಳಾಗಿದೆ, ಆದರೂ ರೈತರು ಇಲ್ಲಿ ಬಂದು 7 ಗಂಟೆಯಿಂದ ಕಾಯ್ತಾ ಇದ್ದಾರೆ। ಇನ್ನೂವರೆಗೂ ರೈತರ ಮಾಲು ಎಡಿಯವರು ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ ಯಾರು ಸ್ಪಂದಿಸ್ತಾ ಇಲ್ಲ ರೈತರಿಗೆ। ನಮ್ದು ರೈತರು ಅದ್ರ ಸಲುವಾಗಿ ಮುಂಜಾನೆ ಮಸ್ಕಿನ 5 ಗಂಟೆಯಿಂದ ಬೇರೆ ಹಳ್ಳಿ ರೈತರು ಬಂದಾರ, ಮತ್ತೆ ನಮ್ಮ 3 ಹಳ್ಳಿ ರೈತರು ಬಂದಾರ। 5 ಗಂಟೆಯಿಂದ ಕಾಯ್ಲತ್ತಾರ। ಇಲ್ಲಿ ಒಬ್ರು ನಾಷ್ಟ ಮಾಡಿಲ್ಲ, ಒಬ್ರು ಊಟ ಮಾಡಿಲ್ಲ। ಆದ್ರೆ ಇವರಿಗೆ ಸೊಸೈಟಿಗಳಿಗೆ ಆಗ್ಲಿ ನಮ್ಮ PKS ಇದು ಆಗ್ಲಿ ಆದ್ರೂ DC ಅವರಿಗೂ ರೈತರ ಮಳೆ ಪ್ರವಾಹ ಬಿದ್ದು ಅತಿ ಹೆಚ್ಚಿನ ಇಲ್ಲಿ ನಮ್ಮ ಭಾತಂಬ್ರಾ ಆಗಲಿ ಭಾಲ್ಕಿಯಲ್ಲಿ ಬಹಳಷ್ಟು ಬೆಳೆ. Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಅದು ಅಲ್ಪ ಸ್ವಲ್ಪ 1 ಎಕರೆಯಲ್ಲಿ 1 ಚೀಲ 2 ಚೀಲ ಹೆಸರು ಆಗ್ಯದ, ಆದ್ರೂ ಅದಕ್ಕೂ ತಗೊಳಕ್ ಇವರು ರೈತರಿಗೆ ತಗೊಳತಿಲ್ಲ ಮಾಲು। ಅದಕ್ಕೆ ನಾವು ಅವ್ರು ಏನ್ ಬೆಡ್ಕೊಳ್ತೀವಿ ನಾವು ರೈತರು, ಇವತ್ತು ರೈತರು ದೇಶ ಮಾರಕರಿದ್ದೆ ನಾವು। ಆದ್ರೂ ರೈತರು ನಮ್ಗೆ ಏನ್ ಮಾಡ್ತಾರ ಅಂದ್ರೆ ಮರಗಳೆಲ್ಲ ಕೆಟ್ಟಿಗ್ಯಾರ ಇವರು। ಅವ್ 2 ಚೀಲ 2 ತಿಂಗಳಾಯ್ತು ಒಳ್ಳೆ ನಾವು ಮಾಲ್ ತಗೋತಾರ ಅಂದ್ರೆ ರೈತರೆಲ್ಲ ಮನೆಗೆ ಹಚ್ಚಿಕ್ಯಾರ ಕಪ್ಪಿಗಳು ಅವ್ ಆದ್ರೂ ಈಗ ರೈತರು ಇಲ್ಲಿ ತಗೊಂಡ್ರೆ ನಾ ಸಿಂಪಲ್ ನೋಡ್ತಾ ನಾ ಅದಕ್ಕೆ ಇದು ಇನ್ಸ್ಪೆಕ್ಷನ್ ಮಾಡ್ತಾ ಇದು ಯಾವ ಊರ್ನಾಯ ಇವ್ರ ಅಧಿಕಾರಿಗಳು ಯಾವ ಊರ್ನಾಯ? ನಮ್ ರೈತರು 4 ತಿಂಗಳು ಪಟ್ಟು ಶ್ರಮ ಪಟ್ಟಿ ಬೆವರು ಸುರಿಸಿ ಅದ್ರ ಹೊಲದ ಬೆಳೆದಾರ 55,000 ರೂಪಾಯಿ ಹಾಕಿದ್ರ ಖಾಲಿ ಎಲ್ಲಿ 2 ಚೀಲ ಮಾಲ್ ಆಗ್ಯಾವ। ಅವ್ 2 ಚೀಲ ಮಾಲ್ ತಗೊಳಕ್ ಇವರು ಆ ಆಫೀಸರ್ ಕರ್ಸ್ತಾ ಈ ಆಫೀಸರ್ ಕರ್ಸ್ತಾ ಆ ಮಾಲ್ ಚಂದಿ ಮಾಡ್ತಾ ಈ ಮಾಲ್ ಇದು ನೋಡ್ತಾ ಇದು ಏನದ ಅಂದ್ರೆ ರೈತರು ನಿಮ್ಗೆ ಖಾಲಿ ಆತ್ಮಹತ್ಯೆ ಮಾಡ್ಕೊಂಡು 5 ಲಕ್ಷ ರೂಪಾಯಿ ಕೊಡ್ತೀರಿ ನೀವು। ರೈತರು ಇದ್ದಾಗ 5 ಲಕ್ಷ ರೂಪಾಯಿ ಲೋನ್ ಕೊಡಲ್ಲ ನೀವು। ಇದು PKPS ಅಲ್ಲಿ ಹರ್ರೊಬ್ಬ ರೈತರಿಗೆ ಖಾಲಿ ವಿಧಾನಸೌಧ ಸಿದ್ದರಾಮಯ್ಯ ಹೇಳ್ತಾರ ನಾ ರೈತರ ಪರ ಇದ್ದ ಏನ್ ರೈತರ ಪರ ಅವರು 5 ಲಕ್ಷ ರೂಪಾಯಿ ಒಬ್ಬರಿಗೆ ತೋರಿಸಿ ನಮ್ಮ ಸೊಸೈಟಿಗೆ ಇದಾವೆ ಬೀದರ್ ಜಿಲ್ಲಾದಾಗ ಒಂದು ಸಿಂಗಲ್ ಮನುಷ್ಯ 5 ಲಕ್ಷ ರೂಪಾಯಿ ಲೋನ್ ತೋರಿಸಿ ನೀವು ಎಲ್ಲಿ ಕೊಡ್ಲತ್ತಾರ? ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರ? ರೈತರು ಕರೆಕ್ಟ್ ಟೈಮಿಗೆ ಲೋನ್ ಕೊಟ್ರ ಕರೆಕ್ಟ್ ಟೈಮಿಗೆ ನೀವು ರಾಶಿ ಮಾಲ್ ತಗೊಂಡ್ರೆ ಯಾಕೆ ಸಾಯ್ತಾರ ರೈತರು? ಇವತ್ತು ನರೇಂದ್ರ ಮೋದಿ ಅವ್ರು ಕೇಳ್ತೀವಿ, ಸಿದ್ದರಾಮಯ್ಯ ಅವ್ರು ಕೇಳ್ತೀವಿ, ಇವ್ರು ನಾವು ಭಿಕ್ಷೆ ಕೊಟ್ಟು ಅವ್ರು ನಮ್ ಸೇವಕರ, ಆದ್ರೆ ಇವತ್ತು ನಮ್ಗೆ ಕಚಡ ತಿಳಿಲತ್ತಾರ ಇವತ್ತು ರೈತರು। ಎಲ್ಲ ವಿಧಾನಸೌಧದಾಗಲಿ 26 ಜನವರಿ ಆಗಲಿ 15 ಆಗಸ್ಟ್ ಆಗಲಿ ದೊಡ್ಡ ಮಾತಾಡ್ತಾರ ಅವ್ರು। ಏನ್ ಹೇಳ್ತಾರ ಗೊತ್ತಲ್ಲ, ನಾವು ರೈತರ ಮಗ ಇದ್ದೇವೆ, ನಾವು ರೈತರು किसान को 25 करोड़ दिया, ये किसान को 26 करोड़ दिया, कहाँ दिए? ಎಲ್ಲರೂ ಸಾಯ್ಲತ್ತಿದ್ಯೋ ಒಬ್ಬೊಂದು ರೈತನ ಬಲ್ಲಿ 1 ಲಕ್ಷ ರೂಪಾಯಿ ರೈತರ ಮೇಲೆ ಯಾರ ಮೇಲೆ ಇವತ್ತು ನಮ್ಮ ಸೊಸೈಟಿದಾಗ 7 ಲಕ್ಷ 5 ಲಕ್ಷ ಒಬ್ಬರು ರೈತರು ಕೊಟ್ಟಿಲ್ಲ। ಇವತ್ತು ಎಲ್ಲರೂ ಹೈನ ಮಾಡೋರ ಎಮ್ಮಿ ಲೋನ್ ಕೊಡ್ಬೇಕು, ಇವರು ಎಮ್ಮಿ ಲೋನ್ ಕೊಡ್ತಾ ಇಲ್ಲ। ಇವತ್ತು ಬಹಳ ಸಮಸ್ಯೆ ಅದ ನಮ್ದು ರೈತರದು। 2 ಚೀಲ ಮಾಲ್ ತಗೋಬೇಕು ಅವ್ರು, ಏನೇ ಆಗಲಿ ಅದು ನಾವು ಅವ್ರು ಮಾಲ್ ತಗೋತಾ ಅನ್ನೋ ನಾವು ಮಾಲಿಕ್ಕಿದ್ದೇವೆ ಅಲ್ಲಿ। ಇವತ್ತು ನಾವು PKPS ಡೈರೆಕ್ಟರ್ ಭಾತಂಬ್ರಾ।